ಹಾಯ್ ಸ್ಟೂಡೆಂಟ್, ಇವತ್ತು ನಾವು ಕಾಸ್ಟ್ ಅಕೌಂಟ್ನಲ್ಲಿ ಮೊದಲೇ ಚಾಪ್ಟರ್ ಆದ ಇಂಟ್ರೊಡಕ್ಷನ್ ಟು ಕಾಸ್ಟ್ ಅಕೌಂಟಿಂಗ್ ಥಿಯರಿ ನೋಡ್ತಾ ಹೋಗೋಣ. ಯಾವ ರೀತಿ ಬರುತ್ತೆ ಅಂತ ನೋಡ್ತಾ ಹೋಗೋಣ. ಮೊದಲು ಅಕೌಂಟಿಂಗ್ ಎಂದರೆ ಏನೈತಿ ಅಂತ ಥಿಯರಿ ಐತಿ, ಹಾಗೆ ನೋಡ್ತಾ ಹೋಗಿ. ಇಲ್ಲಿ ಬ್ರಾಂಚಸ್ ಆಫ್ ಅಕೌಂಟಿಂಗ್ ಐತಿ. ಅದಾದ್ಮ್ಯಾಗೆ ಕಾಸ್ಟ್ ಅಕೌಂಟಿಂಗ್ ಐತಿ. ಅದಾದ್ಮ್ಯಾಗೆ LLK ಡಿಫ್ರೆನ್ಸ್ ಯಾವ ರೀತಿ ಇರುತ್ತೆ ಅಂತ ಐತಿ. ಥಿಯರಿ ನೋಡ್ತಾ ಹೋಗಿ ಫ್ರೆಂಡ್ಸ್. ಸ್ಟೂಡೆಂಟ್, ಇವೇ ನಿಮಗೆ 2 ಮಾರ್ಕ್ಸ್ ಕ್ವಶನ್ ಆಗಿ ಬೀಳ್ತವೆ. ಮುಂದೆ ಇಲ್ಲಿ ಡಿಫ್ರೆನ್ಸ್ ಐತಿ ನೋಡ್ರಿ ಸ್ಟೂಡೆಂಟ್ಸ್. ಫೈನಾನ್ಷಿಯಲ್ ಅಕೌಂಟು ಮತ್ತು ಕಾಸ್ಟ್ ಅಕೌಂಟಿಂಗ್ನ ಡಿಫ್ರೆನ್ಸ್ ಇದೆ. ಇದು IMP ಕ್ವಶನ್ ಆಗಿದೆ ಫ್ರೆಂಡ್ಸ್. ಸ್ಟೂಡೆಂಟ್, ಸರಿಯಾಗಿ ನೋಡ್ಕೊಳ್ಳಿ. ಇದು 4 ಮಾರ್ಕ್ಸ್ ಕ್ವಶನ್ ಅಥವಾ 7 ಮಾರ್ಕ್ಸ್ ಕ್ವಶನ್ ನಿಮಗೆ ಬೀಳುತ್ತೆ. ಕಂಪಲ್ಸರಿ ಕ್ವಶನ್ ಆಗಿದೆ. ಡಿಫರೆನ್ಸ್ ಕೇಳ್ತಾರೆ. ಆದ ಕೂಡಲೇ ನಿಮಗೆ ಮತ್ತೊಂದು ಟೈಪ್ಸ್ ಅದಾವೆ. ಅವು ಅಡ್ವಾಂಟೇಜ್ ಆಫ್ ಕಾಸ್ಟ್ ಅಕೌಂಟಿಂಗ್, ಅಡ್ವರ್ಟೈಸ್ಮೆಂಟ್ ಮ್ಯಾನೇಜ್ಮೆಂಟ್ನ ಟೈಪ್ಸ್ ಅದಾವು. ಇವೆಲ್ಲ ಟೈಪ್ಸ್ ನೀವು ಓದ್ಕೋಬೇಕು, ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಇಲ್ಲಿ ಇಂಪಾರ್ಟೆಂಟ್ 2 ಮಾರ್ಕ್ಸ್ ಕ್ವಶನ್ ಕೂಡ ನಿಮಗೆ ಕೊಡ್ತೀನಿ. 2 ಮಾರ್ಕ್ಸ್ ಕ್ವಶನ್ ಯಾವುದು ಅಂದರೆ, ಇಟ್ ಈಸ್ ಎ ಅನ್ನೆಸೆಸರಿ ಅಂದರೆ ಏನು ಅಂತ ಕೇಳ್ತಾರೆ. ಅದಾದ ಕೂಡಲೇ ಇಟ್ ಈಸ್ ಎ ಎಕ್ಸ್ಪೆನ್ಸಿವ್ ಯಾವ ರೀತಿ ಇರುತ್ತೆ ಅಂತ ಅಂದರೆ ಏನು ಕೇಳ್ತಾರೆ. ಆದಾಗನ ಇಟ್ ಈಸ್ ಇಮೆಲಿಜಿಬಲ್ ಅಂದರೆ ಏನು ಅಂತ ಕೇಳ್ತಾರೆ. ಇವೆಲ್ಲ ನೀವು ನೋಡ್ಕೋಬೇಕು ಸರಿಯಾಗಿ. ಅದಾದ ಕೂಡಲೇ ಇಟ್ ಈಸ್ ಟೈಲರ್ ಅಂದರೆ ಏನು ಅಂತ ಕೇಳ್ತಾರೋ. ಇವೆಲ್ಲ ನೋಡ್ಕೊಳ್ಳಿ ಸರಿಯಾಗಿ. ಇಲ್ಲಿ ನೋಡಿ, ಎಲಿಮೆಂಟ್, ಕ್ಲಾಸಿಕ್ಲೈನ್ ಆ್ಯಂಡ್ ಕಾಸ್ಟ್ ಯಾವ ರೀತಿಯಾಗಿ ಡಿವೈಡ್ ಆಗ್ಯಾವ ಅಂತ ಇಲ್ಲಿ ಚಾರ್ಟ್ ಮುಖಾಂತರ ತೋರಿಸಿದ್ದೀನಿ. ಅದನ್ನು ಸರಿಯಾಗಿ ನೋಡ್ಕೊಳ್ಳಿ, ಸರಿಯಾಗಿ ತಿಳ್ಕೊಳ್ಳಿ. ಇಲ್ಲಿ ಕೂಡ ಕಾಸ್ಟಿಂಗ್ ಮೆಥಡ್ನ ಯಾವ ರೀತಿಯಾಗಿ ಡಿವೈಡ್ ಆಗ್ಯಾವತ್ತ ತೋರಿಸಿದ್ದೀನಿ, ಇವು ನೋಡ್ಕೊಳ್ಳಿ. ಕಾಸ್ಟ್ ಅಕೌಂಟ್ನಲ್ಲಿ ಬರ್ತಂಥ IMP ಕ್ವಶನ್ 2 ಮಾರ್ಕ್ಸ್ ಕ್ವಶನ್
ಕೂಡ ತೋರಿಸ್ತೀನಿ ನಿಮಗೆ. ಇಲ್ಲಿ ಕಾಸ್ಟ್ ಸೆಂಟರ್ ಅಂದರೆ ಏನು ಅಂತ ಮೊದಲೇ ಕ್ವಶನ್ ಆಗಿದೆ. ಕಾಸ್ಟ್ ಅಕೌಂಟ್ನಲ್ಲಿ 2 ಟೈಪ್ಸ್ ಕಾಸ್ಟಿಂಗ್ ಇದೆ. ಅವು ಯಾವ ರೀತಿ ಅಂತ ನೋಡಿ. ಇವೆ ನೋಡಿ 2, ಮೊದಲೇದು, ಎರಡನೇದು. ಇವೆರಡು ಆದ ಕೂಡಲೇ ಮತ್ತೆ ಈ ಕಡೆ ನೋಡಿ, ಇಲ್ಲಿ 2 ಟೈಪ್ಸ್ ಇವೆ. ಇವು ಕೂಡ ನೋಡಿ. ಇಲ್ಲಿ ಕಾಸ್ಟ್ ಯೂನಿಟ್ ಅಂದರೆ ಏನು ಕೇಳಿದ್ದಾರೆ, ಅದು ಕೂಡ ಇದೆ. ಹೀಗೆ ನೋಡ್ತಾ ಹೋಗಿ. ಇಲ್ಲಿ ಕೆಳಗೆ ಟೈಪ್ಸ್ ಯಾವ್ಯಾವ ಅದಾವ ತೋರಿಸಿದ್ದೇನೆ. ಅದರಲ್ಲಿ 2 ಟೈಪ್ಸ್ ಇವೆ, ನೋಡ್ಕೊಳ್ಳಿ. ಇವೆಲ್ಲ ಪ್ರಾಬ್ಲಮ್ನಲ್ಲಿ ನಿಮಗೆ ಬೇಕಾಗುತ್ತವೆ, ಸರಿಯಾಗಿ ನೆನಪಿಟ್ಟುಕೊಳ್ಳಿ. ನೋಡಿ, ಇಲ್ಲಿ ಕಾಸ್ಟ್ ಆಬ್ಜೆಕ್ಟ್ ಯಾವ ರೀತಿಯಾಗಿರುತ್ತೆ ಅಂತ ಎಂದರೇನು, ಅದರಲ್ಲಿ ಈ ಎಕ್ಸಾಂಪಲ್ ಯಾವ ರೀತಿಯಾಗಿ ಇರ್ತವೆ ಅಂತ ತೋರಿಸಿದ್ದೀನಿ ನೋಡಿ. ಪ್ರಾಡಕ್ಟ್, ಸರ್ವಿಸ, ಪ್ರೊಸೆಸ್, ಆಕ್ಟಿವಿಟಿ ಇವೆ ಎಲ್ಲ ಬರುತ್ತೆ. ಇಲ್ಲಿಗೆ ಥಿಯರಿ ಮುಗಿಯುತ್ತೆ. ಇನ್ನು ಮುಂದಿನ ವಿಡಿಯೋದಲ್ಲಿ ಪ್ರಾಬ್ಲಮ್ನ ಯಾವ ರೀತಿ ಬರುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ, XYZ ಅಂತ ಹೇಳಿ. ಮುಂದಿನ ವಿಡಿಯೋವನ್ನು ನೋಡಲು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಒತ್ತಿ. ನಿಮಗೆ ಮುಂದಿನ ವಿಡಿಯೋ ಪಟ್ಟಂತ ನಿಮಗೆ ಬರುತ್ತೆ. ಇಲ್ಲಿಗೆ ಮುಗಿಸುತ್ತೇನೆ.